Correct. I am Sunil Rajji, Department of Commerce, Union Christian College, Shirage, Tumkur. Right. In today's video, I'm going to explain the concept or problem, 2 marks problem, that is calculation of claim amount. Claim amount calculation ಮಾಡೋದು ಹೇಗೆ ಅಂತ 2 marks ಇಂದ ಕೇಳ್ಕೊಡ್ತೀನಿ. Calculation of claim amount ಯಾವ ಚಾಪ್ಟರ್ ಅಂದ್ರೆ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಅಂತ ಫಸ್ಟ್ ಯೂನಿಟ್ ಇದೆಯಲ್ಲ, ಫಸ್ಟ್ ಯೂನಿಟ್ ಕಾನ್ಸೆಪ್ಟ್ ಫೈರ್ ಇನ್ಶೂರೆನ್ಸ್ ಕ್ಲೈಮ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. ಇದಕ್ಕೆ ಫಾರ್ಮುಲಾ ಇದೆ. ಕ್ಲೈಮ್ ಅಮೌಂಟ್ ಈಕ್ವಲ್ಸ್ actual amount of loss divided by stock on the date of fire into policy amount. Right. ನೋಡ್ಕೊಳ್ಳಿ ಫಾರ್ಮುಲಾ, ಪೆನ್ನು ಪೇಪರ್ ಇಟ್ಕೊಂಡು ಬರ್ಕೊಬೇಕು. ರೈಟ್. ಕ್ಯಾಲ್ಕುಲೇಷನ್ ಆಫ್ ಕ್ಲೈಮ್ ಅಮೌಂಟ್ ಅಂತ ಹೆಡ್ಡಿಂಗ್ ಹಾಕಿ ಕ್ಯಾಲ್ಕುಲೇಷನ್ ಆಫ್ ಕ್ಲೈಮ್ ಅಮೌಂಟ್ ಬರೀರಿ. ಫಾರ್ಮುಲಾ ಬರ್ಕೊಳ್ಳಿ ಅದ್ರ ಕೆಳಗಡೆ. ಕ್ಲೈಮ್ ಅಮೌಂಟ್ ಈಕ್ವಲ್ಸ್ ಆಕ್ಚುಯಲ್ ಲಾಸ್ divided by stock on the date of fire into policy amount. ಬರ್ಕೊಂಡ್ರ? ಸ್ಟೆಪ್ 5 ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಸ್ಟೆಪ್ 5 ನ ಇರ್ತಕ್ಕಂಥ ಫಾರ್ಮುಲಾ ಇದು. ಓಕೆ, ಮೊದಲನೇ ಪ್ರಾಬ್ಲಮ್ ಬರ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 1, find out claim amount from the following. Find out claim amount from the following. Right. ಕ್ವಶನ್ ಇದು. ಅದ್ರ ಕೆಳಗಡೆ ಎ ಅಥವಾ ಸ್ಟಾರ್ ಮಾರ್ಕ್ ಹಾಕಿ ಅಮೌಂಟ್ ಆಫ್ ಪಾಲಿಸಿ rupees 2 lakh. ಅಮೌಂಟ್ ಆಫ್ ಪಾಲಿಸಿ rupees 2 lakh, 2 ಲಕ್ಷ. ನೆಕ್ಸ್ಟ್ ಬಿ ಸೆಕೆಂಡ್ ಪಾಯಿಂಟ್, ಆಕ್ಚುಯಲ್ ಲಾಸ್ 2,20,000, 2,20,000. ಪಾಯಿಂಟ್ ನಂಬರ್ 3, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ rupees 2,40,000. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ rupees 2,40,000. ಕಾಣಿಸ್ತಿದ್ಯಾ? ಬರ್ಕೊಂಡ್ರ ಇಷ್ಟು? ರೈಟ್. ಸೊಲ್ಯೂಷನ್ ಅಂತ ಬರೀರಿ ಪಕ್ಕದಲ್ಲಿ. ಸೊಲ್ಯೂಷನ್ ಅಂತ ಬರೀರಿ. ಸೊಲ್ಯೂಷನ್ ಅಂತ ಬರೆದು ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾ ಕ್ಲೈಮ್ ಅಮೌಂಟ್ ಈಕ್ವಲ್ಸ್ ಆಕ್ಚುಯಲ್ ಲಾಸ್ divided by stock on the date of fire. Actual loss divided by stock on the date of fire into policy amount. Okay, ಲೆಕ್ಕದಲ್ಲಿ ಇದೆ ನೋಡಿ. ಆಕ್ಚುಯಲ್ ಲಾಸ್ ಎಷ್ಟು ಅಂತ ಇದೆ ಲೆಕ್ಕದಲ್ಲಿ. ಪಾಯಿಂಟ್ ಬಿ ಅಥವಾ ಸೆಕೆಂಡ್ ಪಾಯಿಂಟ್ 2,20,000 ಅಂತ ಇದೆ. ಅದನ್ನ ನ್ಯೂಮರೇಟರ್ ಅಲ್ಲಿ ಬರೀರಿ, 2,20,000 ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಮೂರನೇ ಪಾಯಿಂಟ್ ಅಲ್ಲಿ ಇದೆ ನೋಡಿ ಕ್ವಶನ್ ಅಲ್ಲಿ, 2,40,000. ಸರಿನಾ? ಇದನ್ನ ಡಿನಾಮಿನೇಟರ್ ಬರೀರಿ, 2,20,000 ಡಿವೈಡೆಡ್ ಬೈ 2,40,000 ಇಂಟು 2 lakh. ಯಾವ್ದದ್ದು 2 lakh? ಫಾರ್ಮುಲಾ ಪ್ರಕಾರ ಪಾಲಿಸಿ ಅಮೌಂಟ್ ಅಥವಾ ಅಮೌಂಟ್ ಆಫ್ ಪಾಲಿಸಿ 2 lakh ಅಂತ ಇದೆ. ಈ ಮೂರನ್ನು ಸಿಂಪ್ಲಿಫೈ ಮಾಡಿ. ಫಸ್ಟ್ 2,20,000 ಕ್ಯಾಲ್ಕುಲೇಟರ್ ತಗೊಳ್ಳಿ. 2,20,000 ಡಿವೈಡೆಡ್ ಬೈ 2,40,000 ಇಂಟು 2 lakh ಮಾಡಿದ್ರ ಬರ್ತಕ್ಕಂಥ ಅಮೌಂಟ್ ಎಷ್ಟು? 1,83,333. ಕಾಣಿಸ್ತಿದೆ ನೋಡಿ, 1,83,333.
0.33 ಕಾಣಿಸಿದೆ ಅಮೌಂಟು. ಓಕೆ, ಇನ್ನೊಂದ್ಸರಿ ನೋಡ್ಕೊಳ್ಳಿ ಪ್ರಾಬ್ಲಮ್. ಫೈಂಡ್ ಔಟ್ ಕ್ಲೈಮ್ ಅಮೌಂಟ್ ಫ್ರಮ್ ದ ಫಾಲೋಯಿಂಗ್. ಅದರಲ್ಲಿ ಪಾಯಿಂಟ್ ಎ, ಅಮೌಂಟ್ ಆಫ್ ಪಾಲಿಸಿ 2 lakh rupees, 2 lakh. B, actual loss 2,20,000. C, ಅಥವಾ third point, stock on the date of fire 2,40,000. ನೆಕ್ಸ್ಟ್ ಫಾರ್ಮುಲಾ ಬರ್ಕೊಳ್ಳಿ, ಸೊಲ್ಯೂಷನ್ ಅಂತ ಬರೆದು ಫಾರ್ಮುಲಾ ಬರ್ಕೊಳ್ಳಿ. ಫಾರ್ಮುಲಾ ಬರ್ಕೊಳ್ಳಿ. ರೈಟ್, ಸೊಲ್ಯೂಷನ್ ಫಾರ್ಮುಲಾ ಬರ್ಕೊಳ್ಳೋದು. ಫಾರ್ಮುಲಾ ಏನು? actual loss divided by stock on the date of fire into policy amount. Right. Right, 2,20,000. Consider 2,20,000 divided by 2,40,000 into 2 lakh into 2 lakh. ಮಾಡಿದ್ರೆ ಬರ್ತಕ್ಕಂಥ ಉತ್ತರ 1,83,33 ಬಂತ ಎಲ್ಲರಿಗೂ? ಓಕೆ, ಓಕೆ. ಫಸ್ಟ್ ಪ್ರಾಬ್ಲಮ್ ಸಕ್ಸಸ್ಫುಲ್ ಆಗಿ ಸಾಲ್ವ್ ಮಾಡಿದೀವಿ, ಎಲ್ರಿಗೂ ಇಷ್ಟೇ ಉತ್ತರ ಬಂದಿದೆ, ಸರಿ ಇಲ್ಲ? ಈಗ ಎರಡನೇ ಪ್ರಾಬ್ಲಮ್ ಬರ್ಕೊಂಡು ಸಾಲ್ವ್ ಮಾಡೋಣ. ಎರಡನೇ ಪ್ರಾಬ್ಲಮ್ ಬರ್ಕೊಳ್ಳಿ. ಫೈಂಡ್ ಔಟ್ average class from the following. Find out average class from the following. Right, from the following. ಅದರಲ್ಲಿ A, closing stock,
6,50,000 6,50,000 actual loss 5,90,000 5,90,000 C amount of policy 5,70,000 ಬರ್ಕಂಡ್ರಾ ಪ್ರಾಬ್ಲಮ್ ಓಕೆ ಫೈಂಡ್ ಔಟ್ ಅವರೇಜ್ ಕ್ಲಾಸ್ ಅಂತ ಇದೆ ಅವರೇಜ್ ಕ್ಲಾಸ್ ಇಸ್ ನಥಿಂಗ್ ಬಟ್ ಕ್ಲೈಮ್ ಅಮೌಂಟ್ ಅಂತ ಅವರೇಜ್ ಕ್ಲಾಸ್ ಅಂದ್ರೆ ಕ್ಲೈಮ್ ಅಮೌಂಟ್ ಅಂತ ಸರಿನಾ ಕ್ಲೈಮ್ ಅಮೌಂಟ್ ಕಂಡುಹಿಡಬೇಕು ಅಂದ್ರೆ ಮೊದಲನೇ ಪ್ರಾಬ್ಲಮ್ ತರನೇ ಕ್ಲೋಸಿಂಗ್ ಸ್ಟಾಕ್ ಅಂತ ಇದೆ ಸರ್ ಹಳೆ ಲೆಕ್ಕದಲ್ಲಿ ಕ್ಲೋಸಿಂಗ್ ಸ್ಟಾಕ್ ಅಂತ ಇರ್ಲಿಲ್ಲ ಕ್ಲೋಸಿಂಗ್ ಸ್ಟಾಕ್ ಇರ್ಲಿಲ್ಲ ಅಂದ್ರೆ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಇತ್ತಲ್ಲ ಅದನ್ನೇ ಕ್ಲೋಸಿಂಗ್ ಸ್ಟಾಕ್ ಅಂತ ಕರೆಯೋದು ರೈಟ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇಸ್ ದ ಕ್ಲೋಸಿಂಗ್ ಸ್ಟಾಕ್ ರೈಟ್ ನೆಕ್ಸ್ಟ್ ಅಮೌಂಟ್ ಆಫ್ ಪಾಲಿಸಿ ಸಿಕ್ಕಿದೆ ಫಾರ್ಮುಲಾ ಹಾಕಳಿ ಫಾರ್ಮುಲಾ ಹಾಕಿ right claim amount equals actual loss divided by stock on the date of fire into policy amount right actual loss is to 5,90,000 divided by stock on the date of fire is to 6,50,000 into policy amount. Right into policy amount andre policy amount 5,70,000 simplify madadra 5,71,385 ಕಾಣ್ತಿದೆಲ್ಲ ಲಾಸ್ಟ್ ಉತ್ತರ ಎಸ್ ಸಾಲ್ವ್ ಆಯ್ತು ಅಂತ ಕೇಳ್ತೀನಿ ಎರಡನೇ ಲೆಕ್ಕ ಸಾಲ್ವ್ ಆಯ್ತು 5,17,385 ಬಂತು ಮೂರನೇ ಲೆಕ್ಕ ಸಾಲ್ವ್ ಮಾಡೋಣ ಥರ್ಡ್ ಪ್ರಾಬ್ಲಮ್ ನೋಡಿ ಫೈಂಡ್ ಔಟ್ ಕ್ಲೈಮ್ ಅಮೌಂಟ್ ಬರ್ಕಳಿ ಪ್ರಾಬ್ಲಮ್ ಬರ್ಕಳಿ ಫೈಂಡ್ ಔಟ್ ಕ್ಲೈಮ್ ಅಮೌಂಟ್ find out claim amount a ಅಂದ್ರೆ ಕೆಳಗಡೆ ಬರೀರಿ a amount of policy 5 lakh 5 ಲಕ್ಷ amount of policy ಎಷ್ಟು 5 ಲಕ್ಷ b salvage 20,000 salvage 20,000 C stock on the date of fire
stock on the date of fire 5,50,000 5,50,000. ಇದಿಷ್ಟು ಪ್ರಾಬ್ಲಮ್ ರೈಟ್. ಈಗ ಮೊದಲು ಎರಡು ಲೆಕ್ಕ ಮಾಡಿದ್ವಲ್ಲ, ಅದ್ರಲ್ಲಿ ಅವರೇ ಕೊಟ್ಟಿರ್ತಿದ್ರು ಅಮೌಂಟ್ ಆಫ್ ಪಾಲಿಸಿ, ಇದ್ರಲ್ಲೂ ಕೊಟ್ಟಿದ್ದಾರೆ. ಆಕ್ಚುಯಲ್ ಲಾಸ್ ಕೊಡ್ತಿದ್ರು, ಇಲ್ಲಿ ಆಕ್ಚುಯಲ್ ಲಾಸ್ ಅಂತ ಕೊಟ್ಟಿಲ್ಲ, ಸಾಲ್ವೇಜ್ ಅಂತ ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಆಕ್ಚುಯಲ್ ಲಾಸ್ ಕಂಡುಹಿಡ್ಕೊಬೇಕು, ಈಸಿ ಅದು ಕಂಡುಹಿಡಿಬಹುದು. ನೆಕ್ಸ್ಟ್, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಕೊಟ್ಟಿದ್ದಾರೆ ಲೆಕ್ಕದಲ್ಲಿ, ಹಳೆ ಲೆಕ್ಕದಲ್ಲೂ ಕೊಟ್ಟಿರ್ತಿದ್ರು ರೈಟ್. ಹಾಗಾದ್ರೆ ಫಾರ್ಮುಲಾ ಪ್ರಕಾರ ನೋಡಿ, ಆಕ್ಚುಯಲ್ ಅಮೌಂಟ್ ಆಫ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇಂಟು ಪಾಲಿಸಿ ಅಮೌಂಟ್. ಇಷ್ಟ ಹಾಕ್ಬೇಕು. ಆದ್ರೆ ಆಕ್ಚುಯಲ್ ಲಾಸ್ ನಮ್ಗೆ ಗೊತ್ತಿಲ್ಲ. ಆಕ್ಚುಯಲ್ ಲಾಸ್ ಅಂದ್ರೆ ಏನ್ ಗೊತ್ತಾ, ಈಗ ಹಳೆ ಕ್ಲಾಸ್ಗಳಲ್ಲೂ ಹೇಳಿದ್ದೀನಿ, ಥಿಯರಿ ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೆ. ಆಕ್ಚುಯಲ್ ಲಾಸ್ ಅಂದ್ರೆ ಗೋಡೌನ್ ಅಲ್ಲಿ ಎಷ್ಟೋ ಅಮೌಂಟ್ ಗೂಡ್ಸ್ ಇರುತ್ತೆ, ಬೆಂಕಿ ಹತ್ತಿ ಉರಿದಾಗ, ರೈಟ್, ಗೋಡೌನ್ ಬೆಂಕಿ ಹತ್ತಿ ಉರಿದಾಗ ಸುಡುತ್ತೆ, ಎಲ್ಲಾನು ಸುಟ್ಟಾಕಲ್ಲ, ಅಥವಾ ಸುಟ್ಟೋದ್ರು ಒಂದಷ್ಟು ಗೂಡ್ಸ್ ಬೆಲೆ ಬಾಳೋದಿರ್ತದೆ, ಅದನ್ನ ಮಾರ್ಕೊಳ್ಬಹುದು ರೈಟ್. ಸಾಲ್ವೇಜ್ ಅಥವಾ ಬೆಂಕಿ ಹತ್ತಿ ಉರಿದಾಗ, ಬೆಂಕಿ ಆರಿಸಿದಾಗ ಒಂದಷ್ಟು ಗೂಡ್ಸ್ ಉಳ್ಕೊಳ್ತವೆ, ಅದು ಸಾಲ್ವೇಜ್ಡ್ ಅಥವಾ ಸೇವ್ಡ್ ಗೂಡ್ಸ್. ಅಥವಾ ಸ್ಕ್ರಾಪ್ ವ್ಯಾಲ್ಯೂ ಅಂತ ಉಳ್ಕೊಳ್ತದೆ. ಸ್ಕ್ರಾಪ್ ವ್ಯಾಲ್ಯೂ ಅಂದ್ರೆ ಬೆಂಕಿ ಹತ್ಕೊಂಡು ಉರಿದ ಮೇಲೆ ಒಂದಷ್ಟು ಗೂಡ್ಸ್ ಇರುತ್ತೆ, ಅದನ್ನ ಸ್ಕ್ರಾಪ್ಗೆ ಹಾಕ್ಬಿಟ್ರೆ ಅದರಿಂದ ಒಂದಷ್ಟು ದುಡ್ಡು ಬರುತ್ತೆ ಅಲ್ವಾ. ಈ ತರ ನಿಮಗೆ ಇಲ್ಲಿ ಸಾಲ್ವೇಜ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಆಕ್ಚುಯಲ್ ಲಾಸ್ ಕಂಡು ಹಿಡ್ಕೊಬೇಕು. ಗೋಡೌನ್ ಅಲ್ಲಿ ಗೂಡ್ಸ್ ಎಷ್ಟು ರೂಪಾಯಿದಿತ್ತು ಅದನ್ನ ಬರ್ಕೊಳ್ಳಿ, ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಬರ್ಕೊಳ್ಳಿ. ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಅಂತ ಬರ್ಕೊಳ್ಳಿ ರೈಟ್. ಎಷ್ಟು? 5,50,000 ಮೈನಸ್ ಸಾಲ್ವೇಜ್. ಅದರಲ್ಲಿ ಬೆಂಕಿ ಆರಿಸಿ ಒಂದಷ್ಟು ಗೂಡ್ಸ್ ಉಳಿಸ್ಕೊಂಡಿದ್ದೀರಲ್ಲ, ಅದು ಎಷ್ಟು ರೂಪಾಯಿದು ಬರ್ಕೊಳ್ಳಿ ರೈಟ್. 5,50,000 ಲೆಕ್ಕದಲ್ಲಿ ಕೊಟ್ಟಿದ್ದಾರೆ, ಮೈನಸ್ ನೋಡಿ, ಇಲ್ಲಿ 5,50,000 ಕೊಟ್ಟಿದ್ದಾರೆ, ಮೈನಸ್ ಸಾಲ್ವೇಜ್ ಎಷ್ಟು? 20,000 ಕಳೀರಿ. 5,50,000 ಮೈನಸ್ 20,000 ಮಾಡಿ, ಉಳಿತಕ್ಕಂಥದ್ದೆಷ್ಟು? 5,30,30,000 ಕಾಣ್ತಾ ಇದೆ ಅಲ್ವಾ? 5,30,30,000 ಇದು ಆಕ್ಚುಯಲ್ ಲಾಸ್. ಈಗ ಫಾರ್ಮುಲಾ ಅಪ್ಲೈ ಮಾಡ್ಬೋದಾ? ಫಾರ್ಮುಲಾ ಏನು ರೈಟ್? ಫಾರ್ಮುಲಾ ಏನು? actual loss divided by stock on the date of fire into policy amount. ಪಾಲಿಸಿ ಅಮೌಂಟ್ ಇದು ಫಾರ್ಮುಲಾ ಲೋಪ. ಕ್ಲೈಮ್ ಅಮೌಂಟ್ ಈಕ್ವಲ್ಸ್ ಆಕ್ಚುಯಲ್ ಲಾಸ್ divided by stock on the date of fire into policy amount.
ರೈಟ್. ಸಾಲ್ವ್ ಮಾಡಿ. 5,30,000 ನಾವು ಕಂಡುಹಿಡಿದಿದ್ದು ಅದು ಆಕ್ಚುಯಲ್ ಲಾಸ್ 5,30,000 ಡಿವೈಡೆಡ್ ಬೈ 5,50,000 ಇಂಟು 5,00,000 5,30,000 ಡಿವೈಡೆಡ್ ಬೈ 5,50,000 ಇಂಟು 5,00,000. ಬರ್ತಕ್ಕಂಥ ಉತ್ತರ ಎಷ್ಟು? 4,81,000. 4,81,000 818 4,81,818.18 ಇದು ನಮಗೆ ಬರ್ತಕ್ಕಂಥ ಉತ್ತರ. ಥರ್ಡ್ ಪ್ರಾಬ್ಲಮ್ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ. 2 ಮಾರ್ಕ್ಸ್ ಪ್ರಾಬ್ಲಮ್. ಫೋರ್ತ್ ಪ್ರಾಬ್ಲಮ್ ಬರ್ಕೊಂಡು ಸಾಲ್ವ್ ಮಾಡೋಣ. ಫೋರ್ತ್ ಪ್ರಾಬ್ಲಮ್ ಬರ್ಕಳೆ. ರೈಟ್. ಫೋರ್ತ್ ಪ್ರಾಬ್ಲಮ್ ಏನಿದೆ? ಫೈಂಡ್ ಔಟ್ ಕ್ಲೈಮ್ ಅಮೌಂಟ್. Find out claim amount find out claim amount ಅಂತ ಹೇಳಿದ್ದಾರೆ. ಎ ಅದರಲ್ಲಿ ಎ amount of policy 70,000 70,000. B closing amount 1,00,000. C saved goods 8,000. ಅಮೌಂಟ್ ಆಫ್ ಪಾಲಿಸಿ ಅಂದ್ರೆ ಇನ್ಶೂರೆನ್ಸ್ ಕಂಪನಿನಲ್ಲಿ ಇನ್ಶೂರೆನ್ಸ್ ಎಷ್ಟಕ್ಕೆ ಮಾಡಿಸಿದೀವಿ ಅಂದ್ರೆ 70,000 ರೂಪಾಯಿಗೆ ಇನ್ಶೂರೆನ್ಸ್ ಮಾಡಿಸಿದೀವಂತೆ. ಕ್ಲೋಸಿಂಗ್ ಸ್ಟಾಕ್ ಆದ್ರೆ ಗೂಡ್ಸ್ ಗೋಡೌನ್ ಅಲ್ಲಿ ಇರ್ತಕ್ಕಂಥದ್ದು 1,00,000 ರೂಪೀಸ್, 1,00,000 ರೂಪಾಯಿ ಬೆಲೆ ಬಾಳುವಂತಹ ಗೂಡ್ಸ್ ಇದೆ. ಬೆಂಕಿ ಹತ್ತಿ ಉರಿಬೇಕಾದ್ರೆ ಬೆಂಕಿಯನ್ನ ಆರಿಸಿ 8,000 ರೂಪಾಯಿ ಗೂಡ್ಸ್ ಅನ್ನ ಉಳಿಸ್ಕೊಂಡಿದೀವಿ ಅಂತ, ಅದನ್ನ ಸೇವ್ಡ್ ಗೂಡ್ಸ್ ಅಂತ ಕರೀತಾರೆ. ರೈಟ್. ನಮ್ಗೆ ಫಾರ್ಮುಲಾ ಪ್ರಕಾರ ಏನ್ ಬೇಕು? ಕ್ಲೈಮ್ ಅಮೌಂಟ್ ಈಕ್ವಲ್ಸ್ ಆಕ್ಚುಯಲ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇಂಟು ಪಾಲಿಸಿ ಅಮೌಂಟ್ ಅಂತ ಬೇಕು. ಓಕೆ, ಸೊಲ್ಯೂಷನ್ ಅಂತ ಬರೀರಿ. ಸೊಲ್ಯೂಷನ್ okay. Actual loss equals stock on the date of fire minus saved goods. Saved ಅಥವಾ salvaged ಯಾವ್ದಾರಾಗಿರ್ಬೋದು. ಸೇವ್ ಅಥವಾ ಸಾಲ್ವೇಜ್. ಸೇವ್ಡ್ ಗೂಡ್ಸ್. ಓಕೆ, ಕಳೀರಿ. ಎಷ್ಟು ಬರುತ್ತೆ? 1,08,000 ರೂಪಾಯಿ ಕಳೀತೀರಾ. ಆಕ್ಚುಯಲ್ ಲಾಸ್ ಬರ್ತಕ್ಕಂಥದ್ದು ರೈಟ್. ಆಕ್ಚುಯಲ್ ಲಾಸ್ ಬರ್ತಕ್ಕಂಥದ್ದು ಎಷ್ಟು? 92,000. 92,000 ಬರುತ್ತೆ.
Next formula के claim equals claim amount equals actual loss divided by stock on the date of hire into policy amount okay, right. Node 92,000 divided by 1 lakh into 70,000. Right, simplification ಮಾಡಿದ್ರೆ right, simplification ಮಾಡಿದ್ರೆ 92 divided by 1 lakh into 70,000 ಮಾಡಿದ್ರೆ 64,400 ಬರುತ್ತೆ. ರೈಟ್, ಇದಿಷ್ಟು ಉತ್ತರ ನಿಮಗೆ ಬರಬೇಕು, ಅವಾಗ ನೀವು ಮಾಡಿರ್ತಕ್ಕಂಥ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು.